ನಿಮಗೆಲ್ಲ ತಿಳಿದಿರೋ ಹಾಗೆ KD ಸಿನಿಮಾದ ಒಂದು ಶಿವ ಶಿವ ಅನ್ನುವಂಥ ಹಾಡು ರಿಲೀಸ್ ಆಗಿದೆ. ಸಿನಿಮಾದ ಹಾಡನ್ನು ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ದೂರಿಯಾಗಿ ಮೂಡಿ ಬಂದಿದೆ ಅಂತ. ಹಾಗೆ ಅಷ್ಟೊಂದು ಕಲಾವಿದರಾಗಿರ್ಬೋದು, ಹಿಂದೆ ಬ್ಯಾಕ್ ಡ್ಯಾನ್ಸರ್ಸ್ಗಳಾಗಿರ್ಬೋದು, ಎಲ್ಲರನ್ನೂ ಕಂಟ್ರೋಲ್ ಮಾಡಿರುವಂತಹ ಈ ಹಾಡನ್ನು ಕೊರಿಯೋಗ್ರಾಫ್ ಮಾಡಿರುವಂತಹ ಬಜರಂಗಿ ಮೋಹನ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಸಾಂಗ್ ಬಗ್ಗೆ ಅವರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಸರ್, ಒಂದು ಶಿವ ಶಿವ ಅನ್ನುವಂಥ ಒಂದು ಅದ್ದೂರಿಯಾದ ಒಂದು ಹಾಡನ್ನ ನೀವು ಕೊರಿಯೋಗ್ರಾಫ್ ಮಾಡಿದ್ರಾ? ಸೊ ಮೊದಲನೇದಾಗಿ ಪ್ರೇಮ್ ಸರ್ ಬಂದು ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಯಾವ ಥರ ಇತ್ತು ಸರ್? ಸರ್, ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನನ್ನ ನಂಬಿ ಪ್ರೇಮ್ ಸರ್ ಇದೊಂದು ಸಾಂಗ್ ಕೊಟ್ಟಾಗ ತುಂಬಾ ಖುಷಿ ಆಯಿತು. ಇದಕ್ಕೆ ಮುಂಚೆ ಏಕಲವ್ಯದಲ್ಲಿ 2 ಸಾಂಗ್ ಮಾಡಿದ್ದೆ. ಆ ನಂಬಿಕೆ ಮೇಲೆ ನನಗೆ ಪ್ರೇಮ್ ಸರ್ ಇದೊಂದು ಕೊಟ್ಟರು. ನಾನು ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಹಾಗೆ ಈ ಸಾಂಗ್ನ ಕೇಳಿದಾಗ ಸರ್ ಇದನ್ನು ಬೇರೆ ಥರ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಓಕೆ ಬನ್ನಿ, ಅವ್ರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಪ್ರೇಮ್ ಸರ್. ನನಗೆ ಇಲ್ಲ, ಅವ್ನು ನನ್ನ ಮೇಲೆ ಇರೋ ನಂಬಿಕೆಗೆ ಓಕೆ ಅಂತ ಹೇಳ್ತಾರೆ. ಆಮೇಲೆ ಹೋಗಿ ಒಂದಷ್ಟು ಜನ ಮಾಡಿ 1000 ಡ್ಯಾನ್ಸರ್ಸ್ ಬೇಕು ಅಂತ ಓಕೆ ಮಗನೇ ಮಾಡೋಣ ಅಂದರು. ಹಾಗೆ ನಮ್ಮ KVN ಸರ್, ಸುಪ್ರೀತ್ ಸರ್ಗೆ ಮತ್ತು ವೆಂಕಟ್ ಸರ್ಗೆ ಎಲ್ಲ ಮಾತಾಡಿದ್ವಿ. ಓಕೆ ಮಾಡಿ ಮೋಹನ್ ಅವರೇ ಅಂದರು. ಅದೊಂದು ಖುಷಿ ಸರ್. ಇದೊಂದು ಹಬ್ಬ ಥರ ಇದೆ ಸರ್. ನಮಗೆ ಡ್ಯಾನ್ಸರ್ಸ್ 1000 ಡ್ಯಾನ್ಸರ್ಸು, ಜೂನಿಯರ್ಸು, ಅಲ್ಲೊಂದು 6 ಥರ ಕಾನ್ಸೆಪ್ಟ್ಸ್ ಎಲ್ಲ ಹೋಗುತ್ತೆ. 6 ದಿನವೂ ಬೇರೆ ಥರನೇ ಇರುತ್ತೆ ಸರ್. ನನ್ನ ಈ ಕೆರಿಯರಲ್ಲಿ ಇದೊಂದು ಮೈಲಿಗಲ್ಲು ಸರ್. ಒಂದು ದೊಡ್ಡ ಸಾಂಗ್ ಆಗುತ್ತೆ ಸರ್. ಸಾಂಗ್ನ ನಾವು ನೋಡಿದಾಗಲೇ ಗೊತ್ತಾಗುತ್ತೆ, ಒಂದು ಸಾವಿರಾರು ಜೂನಿಯರ್ ಆರ್ಟಿಸ್ಟ್ಗಳನ್ನ ಅಥವಾ ಡ್ಯಾನ್ಸರ್ಸ್ಗಳನ್ನ ನಾವು ಕಾಣ್ತೀವಿ. ಸೊ ಇಷ್ಟು ದೊಡ್ಡ ಟೀಮ್ನ ಹ್ಯಾಂಡಲ್ ಮಾಡೋದು ಅದೊಂದು ಸಾಧಾರಣವಾದ ವಿಷಯ ಅಲ್ಲ. ಸೊ ಆ ಚಾಲೆಂಜ್ ಹೇಗಿತ್ತು ಸರ್? ಸರ್, ತುಂಬಾ ಚಾಲೆಂಜು. ಯಾಕೆಂದರೆ ಅವ್ರು ಬಿಸಿಲಿತ್ತು, ಅಲ್ಲಿ ಮಾಡಬೇಕು ಇದು ಮಾಡಬೇಕು. ನನ್ನ ಅಸಿಸ್ಟೆಂಟ್ಸ್ಗಳು, ನನ್ನ ಡ್ಯಾನ್ಸರ್ರು ಎಲ್ಲನೂ ಸಪೋರ್ಟಿವ್ ಆಗಿದ್ರು ಸರ್. ಸಮುದ್ರಕ್ಕೆ ಬಿದ್ದ ಮೇಲೆ 10 ಅಡಿ ಆದರೂ ಈಜಾಡಬೇಕು, 100 ಅಡಿ ಆದರೂ ಈಜಾಡಬೇಕು. ಲೈಫ್ ಹೋಗ್ತಾ ಇರುತ್ತೆ. ನಾನು ಅದನ್ನೇ ಸರ್ ಒಂದು ಕಾನ್ಸೆಪ್ಟ್ ಥರ ಮಾಡ್ಕೊಂಬಂದಾಗ ಇವತ್ತಿದೆ ಇಷ್ಟೇ, ಇದನ್ನೇ ನೀಟಾಗಿ ಮಾಡೋಣ ಅಂಥೇಳಿ ಒಂದು ಕಾನ್ಸೆಪ್ಟ್ ಲೈನ್ಗಳು ನಿಂತ್ಕೊಂಡು ಫಾರ್ಮೇಷನ್ ಆಗಲಿ. ಮತ್ತು ಪ್ರೇಮ್ ಸರ್ ಜೊತೆ ಮಾಡ್ಕೊಂಡ್ರೆ ನಾರ್ಮಲ್ ಡ್ಯಾನ್ಸ್ ಇರಬಾರ್ದು, ಅದು ಕಥೆಯಲ್ಲೂ ಇರಬೇಕು. ಆ ಥರದ್ದೆಲ್ಲ ಇಟ್ಕೊಂಡು ಹೋಗೋದು ಸ್ವಲ್ಪ ಟಫು. ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದೀನಿ ಅನ್ಕೋತೀನಿ. ಈಗ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿದೆ. ತುಂಬಾ ಇಷ್ಟಪಡ್ತಿದ್ದಾರೆ. ಎಲ್ಲರೂ ಫೋನ್ ಕಾಲೆಲ್ಲ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೋಹನ್ ಅಂತ. ನನಗೆ ಇಲ್ಲಿವರೆಗೂ ಬೇರೆ ಥರದಿತ್ತು. ಇನ್ಮೇಲಿಂದ ಇದೊಂದು ಒಳ್ಳೆ ಸಾಂಗ್ ಆಗುತ್ತೆ ಸರ್. ಅರ್ಜುನ್ ಜನ್ಯ ಅವರು ಒಂದು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಸೊ ಮೊದಲನೇ ಸಲ ಈ ಹಾಡನ್ನ ಕೇಳಿದಾಗ ನಿಮ್ಗೆ ಎಷ್ಟು ಜೋಶ್ ಅಂತ ಅನಿಸ್ತು ಸರ್? ಈ ಸಾಂಗ್ ಎಷ್ಟು ಜೋಶ್ಫುಲ್ ಆಗಿದೆ, ನಾನು ಯಾವ ಥರ ಮಾಡಬೇಕಂತ ಯಾವ ಥರ ಪ್ರಿಪೇರ್ ಆಗಿದೆ ಸರ್? ಅವರು ಒನ್ ಆಫ್ ದ ಹೀರೋ. ಪ್ರೇಮ್ ಸರ್ ಯಾವಾಗ ಹೇಳ್ತಾ ಇರ್ತಾರೆ ಒನ್ ಆಫ್ ದ ಹೀರೋ ಅಂತ. ಯಾಕೆಂದರೆ ನಾನು ಒಂದು 10-15 ಹಾಡು ಬರ್ದಿದ್ದೀನಿ. ಅರ್ಜುನ್ ಸರ್ ಸ್ಟುಡಿಯೋದಲ್ಲೇ ಬರ್ದಿದ್ದೀನಿ. ಅಲ್ಲಿ ಕೇಳಿದಾಗಲೇ ಒಂದು ವೈಬ್ ಆಗಿಬಿಡುತ್ತೆ ಸರ್. ನಾನು ಅಲ್ಲೇ ಹಾಡು ಕೇಳಿದ್ದು ಕೂಡ ಅಲ್ಲೇ ವೈಬ್ ಆಗಿಬಿಡುತ್ತೆ. ಅರ್ಜುನ್ ಸರ್ ಅವ್ರ ಮ್ಯೂಸಿಕ್ ಮತ್ತು ಅವರು ಅಷ್ಟೇ ಸರ್. ನಾನು ಹೆಂಗೆ ಡ್ಯಾನ್ಸಸ್ನ 1000 ಅದ್ರ ಮೇಲೆ ಹಾಕ್ತೀನಿ, ಅವರು ಒಂದು 250 ಜನ ಮ್ಯೂಸಿಷಿಯನ್ ಇದೆಲ್ಲ ಇಟ್ಕೊಂಡು ಮಾಡಿರೋಂಥದ್ದು ಒಂದು ಸಾಂಗು. ಸಾಂಗೇ ಸರ್ ಏನು ಅಂದರೆ ಬೇರೆ ಲೆವೆಲ್ಗೆ ಇರ್ತದೆ ಸರ್. ಇನ್ನು ಡ್ಯಾನ್ಸ್ ವಿಷಯಕ್ಕೆ ಬಂದರೆ ಧ್ರುವ ಸರ್ಜಾ ಅವರು ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ತುಂಬ ಒಂದು ಜೋಶಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಅವ್ರನ್ನ ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿಸಿದ್ರ. ಸೊ ಆ ಕಾನ್ಸೆಪ್ಟ್ ಹೆಂಗೆ ಬಂತು ಸರ್? ಸರ್, ಅದು ಪ್ಲ್ಯಾನ್ ಆಗಿದ್ದು ನಾವು ನಾರ್ಮಲಾಗಿ ಹೈಟ್ ಕಾಣಿಸ್ಬೇಕಿತ್ತು. ಸ್ಟೆಪ್ ಮೇಲೆ ಮಾಡೋಣ ಅಂತ ಮಾಡಿದ್ವಿ ಸರ್. ಇವಾಗ ನಾವೇನೇ ರೆಡಿ ಮಾಡ್ಕೊಂಡೋದ್ರು ಅದು ಓನ್ಲಿ ಸ್ಕೆಲಿಟನ್ ಥರ ಇರುತ್ತೆ. ಅಲ್ಲೋದ್ಮೇಲೆ ತುಂಬ ಇಂಪ್ರೂವೈಸ್ ಆಗುತ್ತೆ. ಕಾರ್ ಮೇಲೆ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಆಯಿತು. ಅಂದರೆ ಜನಗಳ ಮಧ್ಯದಲ್ಲಿ ಕಾಣಿಸೋದಿಲ್ಲ. ಆಮೇಲೆ ಸ್ಟೆಪ್ಸ್ ಮೇಲೆ ಮಾಡೋಣ ಅಂತಿತ್ತು, ಬೇಡ ಅಂತೇಳಿ. ಆಮೇಲೆ ಟವಲ್ ತಿರುಗಿಸೋದು ಹಂಗೆ ಆ ಮ್ಯಾನ್ರಿಸಮ್ ತಕ್ಕಂಗೆ ಹೋಗಿ ಪ್ರೇಮ್ ಸರ್ ಬಂದು ಮೂವ್ ಮಾಡಿದ್ರೆ ಹೆಂಗೆ ಅಂತ ಓಕೆ ಮೂವ್ ಮಾಡೋಣ ಸರ್. ಅದೇ ಮೂವ್ ಮಾಡೋಣ ಅಂತ ಒಂದು ಸರಿ ಅದನ್ನೆಲ್ಲ ತೋರಿಸಿ ಪ್ರತಿಯೊಬ್ಬ ಹೋಗೋಕ್ಕೂ ಮುಂಚೆ ಒಂದು ವೀಡಿಯೋ ಮೊಬೈಲಲ್ಲಿ ಸುಮ್ಮನೆ ಶೂಟ್ ಮಾಡಿಬಿಟ್ಟು ತೋರಿಸ್ತಿದ್ದೆ ಪ್ರೇಮ್ ಸರ್ಗೆ. ಸರ್ ಈ ಥರ ಇರ್ತದೆ. ಓಕೆ ಮಗನ ಚೆನ್ನಾಗಿದೆ ಮಾಡೋದು. ಪ್ರತಿಯೊಂದಕ್ಕೂ ಹಂಗೆ ಮಾಡಿ ತೋರಿಸ್ತಿದ್ದೆ. ಅದಕ್ಕೆ ಅವ್ರು ಇಷ್ಟಪಡೋರು. ನಾನು ಪ್ರತಿಯೊಂದನ್ನು ಒಂದು ಕಾಪಿ ಆಗಿ ಒಂದು ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಧ್ರುವ ಸರ್ಜಾ ಅವರ ರಿಯಾಕ್ಷನ್ ಯಾವ ಥರ ಇತ್ತು ಸರ್? ನಾನು ಮೊದಲನೇ ಸಲ ಕಾರ್ ಮೇಲೆ ಡ್ಯಾನ್ಸ್ ಮಾಡಬೇಕು ಅಂದಾಗ ಅವ್ರು ನಾರ್ಮಲಾಗಿ ಎಲ್ಲ ಮಾಡ್ತಾರೆ ಅವರು, ಬಟ್ ಅವ್ರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಸರ್? ಧ್ರುವ ಸರ್ ಮಾಸ್ಟ್ರೇ ನನ್ನ ಕೈಲಿ ಆಗೋದಿಲ್ಲ, ನಿಂತ್ಕೊಂಡೇ ಮಾಡ್ತೇನೆ ಅಂದರೆ ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಧ್ರುವ ಸರ್ ಬಗ್ಗೆ ನಾನು ಅದ್ದೂರಿಂದ ವರ್ಕ್ ಮಾಡ್ತಾಯಿದ್ದೀನಿ. ಅದು ಗೊತ್ತಿತ್ತು ಅವ್ರು ಪಲ್ಸ್ ಮಾಡೇ ಮಾಡ್ತಾರೆ ಅಂತ. ಅವ್ರು ತುಂಬ ಡೆಡಿಕೇಟೆಡ್ ಅವರು ತುಂಬ ಡೆಡಿಕೇಟಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಈ ಒಂದು ಸರಿ ಅಲ್ಲ 10 ಸರಿ ಮಾಡಿಸಿದ್ರು ಮಾಡ್ತಾನೆ ಇರ್ತಾರೆ. ಇಲ್ಲ ಇದೊಂದು ಚೂರು ಸ್ಟೈಲ್ ಬರ್ತಾಯಿಲ್ಲ ಅದೆಲ್ಲ. ನಮ್ಗೆ ಆ ಥರ ಸಿಕ್ಕಿದ್ರೆ ಕೊರಿಯೋಗ್ರಾಫರ್ಗೆ ಒಬ್ಬ ಒಳ್ಳೆ ಡ್ಯಾನ್ಸರ್ ಆ್ಯಕ್ಟ್ರು ಸಿಕ್ಬಿಟ್ರೆ ಸರ್ ಅದು ಎಲ್ಲೋ ಬೇರೆ ಲೆವೆಲ್ಗೆ ಹೋಗುತ್ತೆ. ನೀವು ನೋಡಿದ್ದೀರಾ ಈಗ ಆಲ್ರೆಡಿ ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಗಿಮ್ಸು ಫುಲ್ ಸಾಂಗ್ ನೋಡಿ ತುಂಬಾ ಜೋರಾಗಿ ಬಂದಿದೆ ಸರ್. ಅದು ಹ್ಯಾಪಿ ಸರ್. ನೀವು ಸಾಂಗ್ ಕೇಳಿದಾಗ ನಿಮಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಈ ಸಾಂಗ್ನ ನಾನು ಈ ಥರನೇ ಕೊರಿಯೋಗ್ರಾಫ್ ಮಾಡಬೇಕು ಅಂತ. ಸೊ ಅದಕ್ಕೆ ಸಪೋರ್ಟ್ ಆಗಿ ನಿಂತ ಅಂತ KVN ಪ್ರೊಡಕ್ಷನ್ ಅಂತ ಅವರು ಸುಪ್ರೀತ್ ಸರ್ ಅಂತ ಅವ್ರು ಸಿಕ್ಕಿದಾಗ ಸೊ ಅದು ಯಾವ ಥರ ಇತ್ತು ಸರ್? ಸರ್ ಅದೇ ನಾನು ಫಸ್ಟ್ ಸಾಂಗ್ ಯಾರೇ ಕೇಳಿದ್ರು ಈಗ ಭಕ್ತಿ ಥರ ಹೋಗ್ಬಿಡ್ತೀವಿ. ಇದೇ ಥರ ಶಿವ ಅಗೋರಿ ಥರ ಆ ಥರ ಅಂತ. ಕತೆ ಹೇಳಿದಾಗ ಇಲ್ಲ ಸರ್ ಇದು ನಿಂಗೆ ಮಾಡೋದು ಬೇಡ ಅಂತ ಒಂದು ಮಾರ್ಕೆಟ್ ಫೀಲಲ್ಲಿ ಪ್ರೊಸೆಷನಲ್ಲಿ ಏನೇನು ಹೋಗಬೇಕು ಆ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಸರ್. ಒಂದು 10 ಮಾಡ್ಕೊಂಡ್ಬಂದ್ವಿ. ಅದರಲ್ಲಿ ಒಂದು 6 ಫಿಕ್ಸ್ ಆಯಿತು. ಅದನ್ನ ಇಟ್ಕೊಂಡು ಒಂದು ಸ್ಟೆಪ್ಸು ಅಷ್ಟೇ ಧ್ರುವ ಸರ್ಗೆ ಒಂದು 10-15 ಒಂದೊಂದು ಕಳಿಸ್ತಿದೆ. ಯಾವ್ದು ಇದರಲ್ಲಿ ಅನ್ನೋರು ಸರ್ ವೆಯ್ಟ್ ಅಂತ. ಪ್ರೇಮ್ ಸರ್ನ ಒಂದಷ್ಟು ಮಾಡಿ ಇದ್ರಲ್ಲಿ ಬೆಸ್ಟ್ ಆಗುತ್ತೆ ಸರ್, ಇಲ್ಲ ಹಿಂಗೆ ಬೆಸ್ಟ್ ಆಗುತ್ತೆ ಸರ್ ಅಂತೇಳಿ ಮಾಡಿದ್ದು. ನಾನು ಹ್ಯಾಪಿ, ಅವರೆಲ್ಲರೂ ಹ್ಯಾಪಿ ಸರ್. ಇದು ಖುಷಿ. ಸೊ ಇದಲ್ಲದೆ ಬೇರೆ ಯಾವುದಾದ್ರು ಸಾಂಗ್ ಧ್ರುವ ಸರ್ ಅವ್ರಿಗೆ ಅಥವಾ ಬೇರೆ ಆರ್ಟಿಸ್ಟ್ಗಳಿಗೆ ಕೊರಿಯೋಗ್ರಾಫ್ ಮಾಡಿದ್ರು ಸರ್? ಸರ್ ಇತ್ತು ಸರ್. ನಾನು ಇದೆ ಸರ್ ತುಂಬಾ ಇದೆ ಮುಂದೆ ಮಾಡ್ತಾಯಿದ್ದೀನಿ ಸಾಂಗ್ಸು. ಧ್ರುವ ಸರ್ ಮುಂಚೆ ಒಂದು ಖರಾಬು ಸಾಂಗ್ ರೆಡಿ ಇತ್ತು ನನಗೆ. ನಾನು ಯಾವುದೋ ಕಾರಣದಿಂದ ಮಿಸ್ ಆಯಿತು. ಇಲ್ಲ ಅವತ್ತು ನಮ್ಮದು ಅವ್ರದ್ದು ಕಾಂಬೋ ಸ್ಟೋರ್ ಆಗಿತ್ತು.
ಈಗ ಕೇಳಿ ಶಿವ ಶಿವ ಸಾಂಗ್ ಇದೆ ಸರ್. ಈ ಸಿನಿಮಾದಲ್ಲಿ ಇದೊಂದು ಸಾಂಗ್ ಹೇಳಿದ್ದಾರೆ ಸರ್, ನೋಡಬೇಕು ಏನಾಗುತ್ತೆ. ಓಕೆ ಸರ್, ಆಲ್ ದ ಬೆಸ್ಟ್ ನಿಮ್ಮ ಸಿನಿ ಕೆರಿಯರ್ಗೆ ನಮ್ಮ ಶೋಗೆ ತಾನೇ ಹಾರೈಸ್ತೀವಿ ಸರ್, ಒಳ್ಳೆಯದಾಗಲಿ ಸರ್. ನೋಡಿದ್ರಲ್ಲ, ಇದಾಗಿತ್ತು ಬಜರಂಗಿ ಮೋಹನ್ ಸರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ಆರ್ಯನ್, ಅಶ್ವವೇಗ ನ್ಯೂಸ್.